ಹಲೋ ಗುಡ್ ಮಾರ್ನಿಂಗ್ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಿಫ್ಟಿ 50 ಒಳಗೆ ಟ್ರೇಡ್ ಮಾಡಿದ್ದು. ಇವತ್ತು ಬುಧವಾರ ನೀನು ಎಕ್ಸ್ಪೈರ್ ಐತೆ, ನಿನ್ನ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿತ್ತು ಮಾರ್ಕೆಟ. ಸೊ ಇವತ್ತು ಮಾರ್ಕೆಟ್ ಮೂಮೆಂಟಮ್ ಆಗೈತಿ, ಬಟ್ ಅದ್ರೊಳಗೆ ಪ್ರೀಮಿಯಮ್ ಒಳಗೆ ಮೂಮೆಂಟಮ್ ಇಲ್ಲ. ಆ್ಯಂಡ್ ಈ ರೀತಿ ಮಾರ್ಕೆಟ್ದಾಗ ಯಾವ ರೀತಿ ನಾವು ಪ್ರಾಫಿಟ್ ಮಾಡ್ಕೊಂಡು ಆಡಬೇಕು ಅನ್ನೋದನ್ನ ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ. ಸೊ ಮಾರ್ಕೆಟ್ ನೋಡ್ರಿ, ಇವತ್ತು ಒಂದು ಸೆಕೆಂಡ್, ಮಾರ್ಕೆಟ್ ಪೂರ್ತಿ ಗ್ಯಾಪ್ ಅಪ್ ಆಗಿತ್ತು. ಆ್ಯಂಡ್ ನಾವು ಲೆವೆಲ್ಸ್ನ ಮಾರ್ಕ್ ಮಾಡಿಟ್ಟಿದ್ವಿ, ಬಟ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿಬಿಡ್ದನ ಈ ಲೆವೆಲ್ಸ್ನ ಟಚ್ ಮಾಡ್ದನ ಮಾರ್ಕೆಟ್ ಏನು ಮಾಡ್ದೆ, ಅಪ್ಸೈಡ್ ಒಂದು ರ್ಯಾಲಿ ಕೊಡ್ತಾ. ಸೊ ರ್ಯಾಲಿ ಕೊಡಿದ್ರೆ ಇದು ಮಾರ್ಕೆಟ್ ಏನು ಮಾಡಿದ್ದು, ರಿವರ್ಸ್ ಆಗಂತಲೇ ನಾನು ಒಂದು ಏನು ಮಾಡಿದೆ, ಪುಟ್ ಒಳಗೆ ಇಲ್ಲೈತೆ ನೋಡ್ರಿ, ಪುಟ್ ಒಳಗೆ ಒಂದು ಲೆವೆಲ್ಸ್ನ ಮಾರ್ಕ್ ಮಾಡಿಟ್ಟಿದೆ. ಅದು ಯಾವ ರೀತಿ ಅಂದರೆ 1 ಮಿನಿಟ್ ಟೈಮ್ ಫ್ರೇಮ್ದಾಗ ಅಟ್ ದ ಮೈದ ಪಿ ಇ ಒಳಗೆ ಹೈ ಮಾರ್ಕ್ ಮಾಡಿದ್ದೆ 1 ಮಿನಿಟ್ ಕ್ಯಾಂಡಲ್ದ, ಆ್ಯಂಡ್ ಲೋ ಮಾರ್ಕ್ ಮಾಡಿದ್ದೆ. ಲೋ ಮಾರ್ಕ್ ಮಾಡಿ ಆದಮೇಲೆ ಇಲ್ಲಿ ಮಾರ್ಕೆಟ್ ಏನಾಯಿತು, ಪುಟ್ ಒಳಗೆ ರಿವರ್ಸ್ ಆಯಿತು, ರಿವರ್ಸಿಂಗ್ ಕ್ಯಾಂಡಲ್. ಆ್ಯಂಡ್ ಇಲ್ಲಿದ ಓಪನ್ ಆಗಿದ್ದ ಮಾರ್ಕೆಟ ಪುಟ್ ಒಳಗೆ ಒಂದು ಸ್ವಲ್ಪ ಮೂಮೆಂಟಮ್ ಕೊಡ್ತು. ಸೊ ಇದು ಬ್ರೇಕ್ಔಟ್ ಆಗ್ತೈತೆ ಅಂತೇಳಿ ನಾನು ಇಲ್ಲಿ ಒಂದು ಪುಟ್ ಒಳಗೆ ಒಂದು ಪೊಸಿಷನ್ ಮಾಡಿದೆ 375 ಆ್ಯಂಡ್ ಈ ಲೆವೆಲ್ಸ್ಗಳನ್ನ ಎಕ್ಸಿಟ್ ಆದೆ. ಎಕ್ಸಿಟ್ ಆದಮೇಲೆ ನಂದು ಇವತ್ತಿಂದ ಓವರ್ ಆಲ್ ಪ್ರಾಫಿಟ 3555 ರುಪೀಸ್. ಆ್ಯಂಡ್ ಪುಟ್ ಸಿ ಒಳಗೆ ನೋಡ್ರಿ ಲೆವೆಲ್ಸ್ನ ಮಾರ್ಕ್ ಮಾಡಿಟ್ಟೇವಿ. ಅದೇ ಲೆವೆಲ್ಸ್ನಿಂದ ಮಾರ್ಕೆಟ್ ಏನೈತಿ, ಫಸ್ಟ್ ಒನ್ ಮಿನಿಟ್ ಕ್ಯಾಂಡಲ್ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿದ್ವಿ. ಸೊ ಮಾರ್ಕೆಟ್ ಇಲ್ಲಿದ್ದಾನೆ, ಇದೇ ಲೆವೆಲ್ಸ್ಗೆ ಸಪೋರ್ಟ್ ತೊಗೊಳ್ತಿ. ಬಟ್ ಪ್ರೀಮಿಯಮ್ದಾಗ ಆ ರೀತಿ ಮೂಮೆಂಟಮ್ ಕೊಡೋದಿಲ್ಲ. ಸೊ ನಾವು ಎಂಟ್ರಿ ಅದು ಅಂತಂದ್ರೆ ಮಾರ್ಕೆಟ್ ಏನಾಗ್ತೈತಿ, ಅಷ್ಟು ಅಗ್ರೆಸಿವ್ ಆಗಿ ಮೂಮೆಂಟಮ್ ಮಾಡೋದಿಲ್ಲ ಅಂತಂದರೆ ಎಂಟ್ರಿ ಮಾಡೋದು ರಾಂಗ್ ಆಗ್ತೈತಿ. ಆ್ಯಂಡ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗೈತಲ್ಲ, ಸೊ ಗ್ಯಾಪ್ ಅಪ್ ಆದಾಗ ಈ ರೀತಿ ಸೈಡ್ ವೈಸ್ ಪೊಸಿಷನ್ನ ಮಾಡ್ಬೋದದ. ಸೈಡ್ ವೈಸ್ ಅಂದರೆ ಇಲ್ಲಿ ನೋಡ್ರಿ ಯಾವ ರೀತಿ ಸೈಡ್ ವೈಸ್ ಆಗೈತೆ ಅಂತೇಳಿ. ಇಲ್ಲಿ ಯಾರಾದರೂ ಪುಟ್ ಒಳಗೆ ಎಂಟ್ರಿ ಮಾಡಿದವ್ರಿಗೂ ಸ್ಟಾಪ್ ಲಾಸ್ ಹಿಟ್ ಆಗತ್ತವು, ಕಾಲ್ ಒಳಗೆ ಎಂಟ್ರಿ ಮಾಡಿದವ್ರು ಸ್ಟಾಪ್ ಲಾಸ್ ಹಿಟ್ ಆಗತ್ತವು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂತಂದ್ರೆ ಸಿ ಇ ಪಿನ ತೆಗೆದಿಡ್ಬೇಕು. ಸಿ ಇ ಪಿನ ತೆಗೆದಿಟ್ಟಾಗ ಫಸ್ಟ್ 1 ಮಿನಿಟ್ ಕ್ಯಾಂಡಲ್ ಏನಿರ್ತದಲ್ಲ ಅದ್ರ ಹೈಯಲ್ಲಿ ಲೋ ಮಾರ್ಕ್ ಮಾಡ್ಬೋದು. ಯಾವ ಸೈಡ್ ಬ್ರೇಕ್ಔಟ್ ಆಗತ್ತಿಲ್ಲ, ಲೋ ಲೆವೆಲ್ಸಿಂದ ಎಲ್ಲಿ ಬೈಯಿಂಗ್ ಬರೈತಲ್ಲ ಅಲ್ಲೊಂದು ಪೊಸಿಷನ್ನ ಮಾಡ್ಬೋದು. ಈ ಈ ಏನು 25,900 ಒಳಗೆ ಈ ಲೆವೆಲ್ಸಿಂದ ಬಂತು ಬೈಯಿಂಗ. ಬಟ್ ನೆಕ್ಸ್ಟ್ ಟೈಮ್ ಏನಾಯ್ತು ನೋಡ್ರಿ, ಬ್ರೇಕ್ ಆಗಿ 5 ರೂಪಾಯಿ 10 ರೂಪಾಯಿ ಅಷ್ಟು ಮೂಮೆಂಟಮ್ ಮಾಡೈತಿ. ಸ್ಕ್ಯಾಲ್ಪ್ ಮಾಡೋರ ದಾಟ್ಬೋದು. ಈಗ ಇಂಟ್ರಾಡೇ ಮಾಡ್ತಾರಲ್ಲ 1:2, 1:3, 1:4 ತಗೋರಿಗೆ ಇವತ್ತು ದೂಸಲ್ಲ, ಯಾಕಂದ್ರೆ ಮಾರ್ಕೆಟ್ ಪೂರ್ತಿ ಸೈಡ್ ವೇಸ್ ಆಗಿಬಿಟ್ಟೈತಿ. ಆ್ಯಂಡ್ ಪುಟ್ ಒಳಗೆ ನೋಡ್ರಿ ನಾವೇನು ಲೆವೆಲ್ಸ್ ಮಾರ್ಕ್ ಮಾಡಿ ಇಟ್ಟಿದ್ವಲ್ಲ ಅಲ್ಲಿಂದ ಸಪೋರ್ಟ್ ತೊಗೊಯ್ತಿ. ಈಗೂ ನೋಡ್ರಿ ಅದೇ ಲೆವೆಲ್ಸಿಂದ ಸಪೋರ್ಟ್ ತೊಗೊಯ್ತಿ, ಬಟ್ ಎಂಟ್ರಿ ಮಾಡೋಕ್ಕೆ ಹೋಗ್ದಂಗೆ. ಯಾಕಂತಂದ್ರೆ ಪ್ರೀಮಿಯಮ್ ಏನಾಗತ್ತವು, ಮೆಲ್ಟ್ ಆಗತ್ತವು. ಒಂದು ಸ್ವಲ್ಪ ಹೋಗಿ ಕೊಡ್ದಾಗ ಮತ್ತೆ ಸ್ಟಾಪ್ ಲಾಸ್ ಸೆಟ್ ಮಾಡಿಬಿಡತ್ತಾರೆ ಅವ್ರು. ಸೊ ಅದಕ್ಕೋಸ್ಕರ ಇಂಥ ಟೈಮ್ದಾಗ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಕಾನ್ಷಿಯಸ್ಸಾಗಿ ಟ್ರೇಡ್ ಮಾಡ್ಬೇಕು. ಆ್ಯಂಡ್ ಸ್ಟಾಪ್ ಲಾಸ್ ಸ್ಟ್ರಿಕ್ಟಾಗಿ ಇಟ್ಕೋಬೇಕು. ನಾವು ಒಂದು ಸ್ಕ್ಯಾಲ್ಪರ್ ಅದೇವಿ, ಒಂದು 10 ಪಾಯಿಂಟ್ ತೊಗೊಂಡು ಮಾರ್ಕೆಟ್ ಜೊತೆ ಎಕ್ಸಿಟ್ ಆಗಿಬಿಡ್ತೀವಿ. ಯಾಕಂತಂದರೆ ಇಲ್ಲಿ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ವ್ಯಾಲ್ಯೂಮೂ ಇನ್ಕ್ರೀಸ್ ಆಗತ್ತೈತಿ. ಇಲ್ಲಿ ನೋಡ್ರಿ ವ್ಯಾಲ್ಯೂಮ್ ಇನ್ಕ್ರೀಸ್ ಹಾಕೊಂಡು ಬಂತ. ಸೊ ಇನ್ಕ್ರೀಸ್ ಆಗಿಬಿಡ್ದೆ ನಾನೊಂದು ಪೊಸಿಷನ್ ಮಾಡಿ ಎಕ್ಸಿಟ್ ಆಗಿಬಿಟ್ಟೆ. ಆ್ಯಂಡ್ ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ನೋಡ್ತೀವಿ ಅದೇ ರೇಂಜ್ದಾಗೈತಿ. ಸೊ ನೀವು ಈ ರೀತಿ ಮಾರ್ಕೆಟ್ದ ಲೆವೆಲ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾರ್ಕೆಟ್ ಲೆವೆಲ್ಸ್ನ ಐಡೆಂಟಿಫೈ ಮಾಡೋದು ಕಲಿಬೇಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ ಐತಿ ಸ್ಕ್ಯಾಲ್ಪರ್ 343 ಅಂತೇಳಿ, ಆ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಒತ್ತಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬಾಯ್.